ಆದೇಶ ಹೊರಡಿಸಿ ಕಳಿಸಿರಿ. ಇಲ್ಲಾಂದ್ರೆ ಈ ಹಿಟ್ಲರ್ ಸಂಸ್ಕೃತಿ ಇರೋ ಈ ಠಾಣಾಧಿಕಾರಿ, ಭ್ರಷ್ಟ ಠಾಣಾಧಿಕಾರಿ ತಲೆ ಹಿಡ್ಕ ಕೆಲಸ ಮಾಡಿದಾನೆ. ಒಂದು ಹುಡುಗಿಯನ್ನು ಇಟ್ಕೊಂಡು, ಒಂದು ಹೆಣ್ಣು ಮಗು ಇಟ್ಕೊಂಡು ದುಡ್ಡು ಮಾಡ್ಕೊಂಡಿದ್ದಾರೆ. ಆದರೆ ಹಿಂದೆ ಸಹ ನಾವು ದಾಖಲೆ ಬಿಡುಗಡೆ ಮಾಡಿದ್ದೀವಿ, ಹಲವು ದಾಖಲೆ ಬಿಡುಗಡೆ ಮಾಡಿದ್ದೀವಿ, ಯಾವುದೇ ಕ್ರಮ ಕೈಗೊಂಡಿಲ್ಲ. ಆದರೆ ನಮಗೆ ಭರವಸೆ ಇಲ್ಲ ಇವರ ವಿರುದ್ಧ ಕ್ರಮ ಕೈಗೊಳ್ಳು. ಇವರ ಮೇಲೆ ಪ್ರಭಾವಿಗಳ ಒತ್ತಡ ಇದೆ, ಪ್ರಭಾವಿಗಳ ಕೃಪಾ ಕಟಾಕ್ಷ ಈ ಭ್ರಷ್ಟ ಠಾಣಾಧಿಕಾರಿ ಮೇಲೆ ಇದೆ ಅನ್ನೋದು ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ ಸಾರ್ವಜನಿಕರಲ್ಲಿ. ಆದ್ದರಿಂದ ಮೇಲಧಿಕಾರಿ ಯಾರೇ ಅವರನ್ನು ಅಮಾನತು ಪಡಿಸೋಕ್ಕೆ ಯಾರಿಗೆ ಅಧಿಕಾರ ಇದೆ ಅಂತ ಮೇಲಧಿಕಾರಿ ಬಂದು ನಮಗೆ ಭರವಸೆ ಕೊಡಲಿ, ಅಲ್ಲ ಅಮಾನತು ಆದೇಶ ಹೊರಡಿಸಿ ಹೋಗಲಿ, ನಾವು ಇಲ್ಲಿಂದ ಕಾಲು ಕೇಳ್ತೇವೆ. ಇಲ್ಲ ಅಂದ್ರೆ ನಾವು ಯಾವುದೇ ಕಾರಣಕ್ಕೂ ನಾವು ಇಲ್ಲಿ ಉಪವಾಸ ಸತ್ಯಾಗ್ರಹ ಕೂತ್ಕೊಳ್ತೇವೆ. ನಮಗೆ ಯಾವುದೇ ಮುಲಾಜಿಲ್ಲ. ನ್ಯಾಯಪರ ಹೋರಾಟ ನಾವು ಜೈಲಿಗೆ ಹೋಗೋಕ್ಕೂ ಸಿದ್ಧ ಇದ್ದೀವಿ, ನಿಮ್ಮ ಲಾಠಿ ಅಡ್ಡಿ ತಿನ್ನೋಕ್ಕೂ ಸಿದ್ಧ ಇದ್ದೀವಿ, ನಮ್ಮ ಜೀವನೇ ಕೊಡೋಕ್ಕೂ ನಾವು ಸಿದ್ಧ ಇದ್ದೀವಿ. ಸಾಮಾಜಿಕ ಹೋರಾಟಕ್ಕೋಸ್ಕರ ನಾವು ನ್ಯಾಯಪರಕ್ಕೆ ಯಾವ ಥರ ಬೇಕಾದರೂ ನಾವು ನಮ್ಮ ಜೀವನವನ್ನೇ, ನಮ್ಮ ಲೈಫನ್ನೇ ಅರ್ಪಿಸಲು ನಾವು ಸಿದ್ಧ ಇದ್ದೇವೆ. ಸರ್ ನಮ್ಮ ಬೇಡಿಕೆ ಒಂದೇ ಸರ್, ಮೇಲಧಿಕಾರಿ ಬರಬೇಕು, ಅಮಾನತು ಪಡಿಸ. ಇವಾಗ ನೀವೇ ನೋಡಿದ್ರಿ, ಪ್ರೆಸ್ಸಲ್ಲೂ ನೋಡಿರ್ಬೋದು, ಮೀಡಿಯಾದಲ್ಲೂ ನೋಡಿರ್ಬೋದು. ಏನು ಇದೆಲ್ಲ ಆಯಿತು ಅದೇ ಸಂದರ್ಭದಲ್ಲಿ ನಮ್ಮ ಎಸ್ ಪಿ ಸಾಹೇಬರು ಅದನ್ನ ಇನ್ವೆಸ್ಟಿಗೇಷನ್ಗೆ ಆರ್ಡರ್ ಮಾಡಿದ್ದಾರೆ. ಮೊನ್ನೆನೇ ಆರ್ಡರ್ ಮಾಡಿ ಈಗ DSP ಅವರು ಇನ್ವೆಸ್ಟಿಗೇಷನ್ ತೊಗೊಂಡಿದ್ದಾರೆ ಮತ್ತು ಎಲ್ಲ ದಾಖಲಾತಿಗಳು ಮತ್ತು ಎಲ್ಲನೂ ಸಹ ಶೇಖರಣೆ ಮಾಡ್ತಾ ಇದ್ದಾರೆ. 3 ದಿವಸದಲ್ಲಿ ವರದಿ ಕೊಡೋದಕ್ಕೆ ಎಸ್ ಪಿ ಸಾಹೇಬರು ಆದೇಶ ಆಗಿದೆ 3 days ಆಗಿ. ಅದರಿಂದ 3 daysನಲ್ಲಿ ನಮ್ಮ DSP ಅವರಿಗೆ ವರದಿ ಕೊಡ್ತಾರೆ ನಡೆದ ಘಟನೆಗಳ ಬಗ್ಗೆ. ನಂತರ SP ಕ್ರಮ ಕೈಗೊಳ್ತಾರೆ. ಸರ್ ಈ ಹಿಂದೆ ನಾವು ತಮ್ಮ ವಾದಿಗೆ ಒಂದು ಗೌರವ ಕೊಟ್ಟು ಮಾತಾಡ್ತೀನಿ. ಹಿಂದೆ ಈ ಥರ ದಾಖಲೆಗಳು ನಾವು ಕೊಟ್ಟಿದ್ದೀವಿ, SP ಸಾಹೇಬರು ದಾಖಲೆ ಕೊಟ್ಟಿದ್ದೀವಿ, ಕ್ರಮ ಕೈಗೊಳ್ತೀವಿ ಅಂತ ಹೇಳೋದು ಹೊರತು ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ. ಯಾಕೆಂದರೆ ಕ್ರಮ ಕೈಗೊಳ್ಬೋದು, ಒಂದು ದಕ್ಷಾಧಿಕಾರಿ ಮೇಲೆ ಕ್ರಮ ಕೈಗೊಳ್ತಾರೆ, ಅವರಿಗೆ ಪ್ರಭಾವ ಇರೋದಿಲ್ಲ, ದಕ್ಷತೆಯಿಂದ ಅವರು ಡ್ಯೂಟಿ ಮಾಡ್ತಾ ಇರ್ತಾರೆ. ಇವರಿಗೆ ಪ್ರಭಾವಿಗಳ ಕೃಪಾ ಕಟಾಕ್ಷ ಇದೆ, ಆದ್ದರಿಂದ ಇವರ ಮೇಲೆ ಕ್ರಮ ಕೈಗೊಳ್ಳೋ ಭರವಸೆ ನಮಗೆ ಇಲ್ಲ. ಸ್ವತಃ SP ಸಾಹೇಬರು ಇಲ್ಲ ಅಂದರೆ ಯಾರು ಇವರು ಅಮಾನತು ಪಡಿಸಲಿಕ್ಕೆ ಯಾರಿಗೆ ಅಧಿಕಾರ ಇದೆ ಅವರು ಬಂದು ನಮಗೆ ಇಲ್ಲಾಂದ್ರೆ ಸರ್ ನಾವು ಕೂಗೋದು ಪ್ರತಿಭಟನೆ ಯಾವುದಿಲ್ಲ, ನಾವು ಮುಷ್ಕರ ನಾವು ಸತ್ಯಾಗ್ರಹ. ಈಗ ನೀವು ಹಿಂದೆ ಏನು ಅರ್ಜಿಗಳು ಕೊಟ್ಟಿದ್ದಾರೋ ಅದು ಅರ್ಜಿಗಳಾಗಿ ಎನ್ಕ್ವೈರಿಗಳಾಗಿರ್ತವೆ. ಈ ಸಲ ಸೀರಿಯಸ್ ಆಗಿ SP ಸಾಹೇಬ್ರೆ ಅದ್ರ ಬಗ್ಗೆ ತನಿಖೆ ಮಾಡಿ 3 days ಮೇಲೆ ನೀವು ರಿಪೋರ್ಟ್ ಕೊಡಬೇಕು ಅಂತ ಕೇಳಿದ್ರು. ಯಾಕಂದರೆ ಮೀಡಿಯಾದಲ್ಲೆಲ್ಲ ಬಂದು ಮತ್ತು ಈ ಥರ ಎಲ್ಲ ಆಗಿದ್ದ ವಿಚಾರಗಳಲ್ಲಿ ಯಾರು ನೆಗ್ಲೆಕ್ಟ್ ಮಾಡೋದಿಲ್ಲ ಅಂತ ಕೇಳಿ ಅದ್ರ ಬಗ್ಗೆ ಈಗ ಸೀರಿಯಸ್ ಆಗಿ DSP ಅವರಿಗೆ ಇನ್ವೆಸ್ಟಿಗೇಷನ್ ಕೊಟ್ಟಿದ್ದಾರೆ. ನಮ್ಮ DSP ಸಾಹೇಬರು ಕೆಲವು ದಾಖಲೆಗಳನ್ನು ನಮ್ಮ ಆಫೀಸಿಗೆ ತರಿಸ್ಕೊಂಡಿದ್ದಾರೆ ಮತ್ತು ಕೆಲವು ದಾಖಲೆಗಳನ್ನು ಕೇಳ್ತಾ ಇದ್ದಾರೆ. ನಿಮ್ಮವೇನಾದರೂ ವಿಡಿಯೋ ರೆಕಾರ್ಡ್ಸು ಅಥವಾ ಏನಾದರೂ ಇದ್ದರೆ ಈ ತನಿಖಾಧಿಕಾರಿ ಅವ್ರ ಮುಂದೆ ನೀವು ಹಾಜರುಪಡಿಸ್ಬೋದು. ಬೇರೆ ವಿಚಾರಗಳಿಗೆ ಅಲ್ಲ ಅವರು ಎಲ್ಲ ಸಂಪರ್ಕಿಸ್ತಾರೆ. ಅಲ್ಲ ನೀವು ಈಗ ಏನು ಹೇಳ್ತಾ ಇದ್ದೀರಿ ಅದನ್ನು DSP ಸಾಹೇಬ್ರು ಈಗ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ.